ಕೆಲಸ ಮಾಡಿ ಹೆಸರು ಮಾಡಬೇಕು, ಇಲ್ಲ ಅಂದರೆ ಹೆಸರು ಹೇಳಿದರೆ ಸಾಕು ಕೆಲಸ ಆಗಬೇಕು, ಆ ಥರ ಬೆಳಿಬೇಕು. ನಿನ್ನ ಆಡಿಕೊಳ್ಳುವವರ ಮುಂದೆ ನೀನು ಯಾವತ್ತೂ ಗೆದ್ದು ಗರ್ವದಿಂದಿರಬೇಕು. ನಿನ್ನ ಜೀವನ ಹೇಗಿರಬೇಕು ಅಂದರೆ, ನಿನ್ನ ಜೀವನದಲ್ಲಿ ಯಾರೆಲ್ಲ ಆಟ ಆಡಿದ್ದಾರೋ ಅವರೆಲ್ಲ ಒಂದು ದಿನ ನಿನ್ನ ಹತ್ತಿರ ಬಳಿ ಬಂದು ಆಟೋಗ್ರಾಫ್ ಕೇಳಬೇಕು, ಆ ಥರ ಬೆಳಿಬೇಕು ನೀನು. ಕಾಲ ಎಲ್ರ ಕಾಲು ಎಳೆಯುತ್ತೆ ನಿಜ, ಆದರೆ ಕಾಲನೇ ಕಂಗಾಲಾಗಬೇಕು, ಆ ಥರ ಬದುಕಿ ತೋರಿಸ್ಬೇಕು. ಈ ಜೀವನದಲ್ಲಿ ಸಿಂಹದ ಥರ ಬದುಕಬೇಕು, ಇಲ್ಲಾಂದರೆ ತುಕಾಲಿಗಳೆಲ್ಲ ತುಳಿಯೋಕ್ಕೆ ಶುರು ಮಾಡ್ತಾರೆ. ಮನುಷ್ಯ ಎಷ್ಟು ಕಷ್ಟ, ನೋವು, ಅವಮಾನ ಇವೆಲ್ಲ ಅನುಭವಿಸ್ತಾನೋ ಅವನು ಮುಂದೆ ಒಂದಲ್ಲ ಒಂದು ದಿನ ಅಷ್ಟೇ ಸಂತೋಷದಿಂದ ಬದುಕುತ್ತಾನೆ. ಆದರೆ ಅವನಿಗೆ ಬದುಕಲು ಛಲ ಅನ್ನೋದು ಇರಬೇಕಷ್ಟೇ. ಕಷ್ಟ ಆದರೂ ಪರವಾಗಿಲ್ಲ ಸ್ನೇಹಿತರೆ, ನೀನು ನನ್ನ ಯೂಸರ ಮುಂದೆ ಯಾವತ್ತೂ ಸುಮ್ಮನೆ ಕೂರಬೇಡ. ಹಣದ ಬೆಲೆ ಗೊತ್ತಾಗೋದು ಕಷ್ಟಪಟ್ಟು ದುಡಿದಾಗ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ. ಈ ಮೂರಂಶ ಜೀವನದಲ್ಲಿ ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ತುಂಬ ಅಮೂಲ್ಯವಾಗಿರುತ್ತದೆ. ಜನ ನಿನ್ನ ಯೋಗ್ಯತೆ ಬಗ್ಗೆ ತುಂಬ ಜನದ ಹತ್ರ ವಿಚಾರ ಮಾಡ್ತಾರೆ. ಅಂಥವರಿಗೆ ತಡವಾದರೂ ಪರವಾಗಿಲ್ಲ, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಿ ತೋರಿಸು. ನಿನಗೆ ಯಾರಾದರೂ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀನು ಸಾಯೋದಕ್ಕೆ ಆಗಲಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಹೋಗಬೇಡ. ಯಾಕಂದರೆ ಅವರು ಅವಮಾನ ಮಾಡುವುದರಿಂದಲೇ ನಿನಗೆ ಸಾಧಿಸುವ ಛಲ ಇನ್ನೂ ಹೆಚ್ಚಾಗುತ್ತದೆ. ಅದನ್ನೇ ಒಂದು ಸವಾಲಾಗಿ ಕಾಣಬೇಕು ನಾವು. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿಗಳಿವೆ. ಸಮಸ್ಯೆಗೆ ತಾಳ್ಮೆಯಿಂದ ಇರಬೇಕು, ಜೀವನದಲ್ಲಿ ಕಷ್ಟ ಬಂದರೆ ದುಡಿಮೆ ಇರಬೇಕು. ನಗುತ್ತಾ ನಾಟಕ ಮಾಡು, ಇಲ್ಲಿ ನೈಜಿಕತೆಗಿಂತ ನಾಟಕಕ್ಕೆ ಬೆಲೆ ಜಾಸ್ತಿ. ಅಸಾಧ್ಯವೆಂಬ ಶತ್ರು, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸಲಮಾಲೆ ನಿನ್ನ ಯಶಸ್ಸಿಗೆ ಗುಟ್ಟು. ನಿನ್ನ ಮುಂದೆ ಒಂಥರ ಇದ್ದು ನೀನಿಲ್ಲದೆ ಇರೋ ಥರ ಒಂಥರ ಇರುವ ಜನಗಳ ಮುಂದೆ ನೀನು ಡೈರೆಕ್ಟರ್ ಥರ ಆ್ಯಕ್ಟ್ ಮಾಡಬೇಕು. ಮುಖವಾಡ ಧರಿಸಿ ಡ್ರಾಮಾ ಮಾಡೋರಿಗೆಲ್ಲ ಒಂದು ಪಾಠ ಆಗಬೇಕು. ನಮ್ಮ ಜೀವನದಲ್ಲಿ ನಮ್ಮ ಕನಸು ಯಾವ ಥರ ಇರಬೇಕು ಅಂದರೆ, ನನ್ನನ್ನು ನೋಡಿ ಇನ್ನೊಬ್ಬನು ಇವನ್ ಥರ ಬೆಳಿಬೇಕು ಅಂತ ಛಲ ಹುಟ್ಟಬೇಕು. ಸೋತ್ವಿ ಅಂತ ಸಾವಿನ ಹುಡಿಕೊಂಡು ಹೋಗೋದಲ್ಲ, ಸೋಲು ಸಾಧನೆಯನ್ನು ಹುಡಿಕೊಂಡು ಹೋಗಬೇಕು. ನಾವು ಮಾಡೋ ಕೆಲಸ ಸರಿ ಇಲ್ಲ ಅಂದರೆ ನಮ್ಮ ಜೊತೆ ಭಗವಂತ ಇದ್ರೂ ಆ ಕೆಲಸ ಯಾವತ್ತೂ ಪೂರ್ಣ ಆಗೋದಿಲ್ಲ. ಗುರಿಯ ದಾರಿಯಲ್ಲಿ ಎದುರಾಗುವ ಒಂದೊಂದು ಕಷ್ಟಗಳು ಕೂಡ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಕಷ್ಟಪಟ್ಟು ದುಡಿದು ಉನ್ನತ ಸ್ಥಾನಕ್ಕೆ ಬಂದವನು ಯಾವತ್ತೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಅವನು ಸೋತರೂ ಅದೃಷ್ಟ ಕೈ ಕೊಟ್ಟಿರುತ್ತೆ, ಆದರೆ ಅವನ ಪ್ರಯತ್ನದಿಂದಲ್ಲ. ಬದುಕು ನಿಮಗೆ ದಿನ ಕಷ್ಟ ಕೊಟ್ಟರೂ ಆ ಸೋಲನ್ನು ನಾವು ಒಪ್ಕೊಳ್ದೆ ನಗುತ್ತಾ ಇರಬೇಕು. ಮುಂದೊಂದು ದಿನ ಆ ಕಷ್ಟವೇ ನಮ್ಮನ್ನು ನೋಡಿ ಸೋತು ನಮ್ಮಿಂದ ದೂರ ಹೋಗುತ್ತದೆ.